ಇಲ್ಲ ಪದ್ಮ, ಇದು ನಡೆಯೋ ಅಂತ ಮಾತಲ್ಲ. ನಿನ್ನ ತಾಯ್ತನಕ್ಕೆ ಕಟ್ಟು ಬಿದ್ದು ನಿನ್ನ ಜೀವನನ ನೀನೇ ಹಾಳು ಮಾಡ್ಕೊಳ್ಳೋಂಥ ಪ್ರಯತ್ನ ಇದು. ಅದು ಬರೀ ನಿನ್ನ ಮಗು ಅಲ್ಲಮ್ಮ, ನಿನ್ನ ಬದುಕನ್ನೇ ಸುಡೋಕೆ ಬಂದಿರೋ ಬೆಂಕಿ. ಅದನ್ನು ಏನಾದರೂ ನಿನ್ನ ಮನೆಯೊಳಗೆ ಸೇರಿಸ್ಕೊಂಡ್ರೆ ನಿನ್ನ ಜೀವನ ನಾಶ ಆಗೋದು ಗ್ಯಾರಂಟಿಮ್ಮ. ಏನಾಗುತ್ತೋ ಆಗಲಿ, ನನ್ನ ಮಗು ನನಗೆ ಸಿಗುತ್ತೆ ಅನ್ನೋದಾದರೆ ಏನೇ ಅನಾಹುತ ಆದರೂ ಅದನ್ನು ನಾನು ಎದುರಿಸ್ತೀನಿ. ನೀನೇನೋ ಎದುರಿಸ್ತೀಯಮ್ಮ, ಆದರೆ ನಾನು ನನ್ನ ಮಗಳಿಗೆ ಏನಾದರೂ ಮಾಡೋದಕ್ಕಾಗತ್ತಾ ಹೇಳು? ನೋಡು ಪದ್ಮ, ನಿನಗೆ ನಿನ್ನ ಮಗಳ ಪ್ರೀತಿ ಎಷ್ಟು ಮುಖ್ಯನೋ ನಮಗೆ ನಮ್ಮ ಮಗಳ ಭವಿಷ್ಯ ಅಷ್ಟೇ ಮುಖ್ಯ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಆ ಮಗುವಿನ ಆಸೆ ಬಿಟ್ಬಿಡು ಪದ್ಮ. ಆಗಲ್ಲಪ್ಪ, ನನ್ನ ಮಗು ನನ್ನ ಕಣ್ಣೆದುರಿಗೆ ಓಡಾಡ್ಕೊಂಡಿರುವಾಗ ನಾನು ಹೇಗಪ್ಪ ಅದನ್ನು ದೂರ ತಳ್ಳಿ? ಒಂದೇ ಒಂದು ಕ್ಷಣ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿ. ಯಾರಾದರೂ ನನ್ನನ್ನು ನಿಮ್ಮಿಂದ ದೂರ ಮಾಡಿದ್ರೆ ನೀವು ಸಹಿಸ್ಕೋತೀರಾ? ಅಂತದ್ರಲ್ಲಿ ಒಬ್ಬ ವಂಚಕ, ಮೋಸಗಾರ ನನ್ನ ಮಗುನ ಇಟ್ಕೊಂಡು ಆಟ ಆಡಿಸ್ತಾ ಇದ್ದಾನೆ. ನಾನು ಹೇಗಪ್ಪ ಸಹಿಸ್ಕೊಳ್ಳಿ? ಅಮ್ಮ, ನೀನಾದ್ರೂ ಹೇಳಮ್ಮ. ಏನಂತ ಹೇಳಲೆ? ಕರುಳಿನ ಕೂಗು ಕೊರಳಿನ ಹಗ್ಗ ಎರಡು ಒಂದೇ ಆಗಿರುವಾಗ ಅದು ನಮ್ಮ ಮಗಳಿಗೆ ಸಿಗಲಿ ಅಂತ ಯಾವ ಬಾಯಲ್ಲಿ ಹೇಳಲಿ? ಓ, ಹಾಗಾದ್ರೆ ನೀವು ನನ್ನ ಮಗುನ ನನಗೆ ಕೊಡ್ಸಲ್ಲ? ಗೊತ್ತಾಯ್ತು ಬಿಡಿ. ಆ ಸುಂದ್ರ ನನ್ನ ಪಾಲಿನ ಆಸ್ತಿ ಕೇಳಿದ್ನಲ್ಲ, ಅದನ್ನ ಕೊಡೋಕೆ ನಿಮ್ಗೆ ಇಷ್ಟ ಇಲ್ಲ, ಅದಕ್ಕೆ ಈ ಥರ ನಾಟಕ ಆಡ್ತಾ ಇದ್ದೀರಾ? ಪದ್ಮ, ಯಾಕಮ್ಮ ಈ ರೀತಿ ಚುಚ್ಚು ಮಾತಾಡ್ತೀಯ? ನಿನ್ನ ಸಂತೋಷಕ್ಕಿಂತ ಮಿಗಿಲಾದ ಆಸ್ತಿ ನನಗೆ ಯಾವುದೂ ಇಲ್ಲಮ್ಮ. ನೀನು ಹೂ ಅನ್ನು, ನಾಳೆನೇ ನನ್ನ ಇಡೀ ಆಸ್ತಿನ ನಿನ್ನ ಹೆಸರಿಗೆ ಬರ್ಕೊಡ್ತೀನಿ. ಆದರೆ ವಿಷಯ ಅದಲ್ಲಮ್ಮ, ನಾಳೆನೇ ಬೇಕಾದರೆ ನಿನ್ನ ಮಗುನ ಕೊಡಿಸ್ತೀನಿ. ಆದರೆ ಅದನ್ನು ನಿಭಾಯಿಸೋ ಶಕ್ತಿ ನಿನಗಿದೆಯೇನಮ್ಮ? ಯಾಕಾಗಲ್ಲಪ್ಪ? ತಾಯಿಗೆ ಮಗು ಯಾವತ್ತೂ ಭಾರ ಆಗಲ್ಲ. ತಾಯಿಗೆ ಮಗು ಯಾವತ್ತೂ ಭಾರ ಅಲ್ಲ. ಹಾಗಂತ ಆ ಮಗುವಿನ ತಾಯಿ ನಾನೇ ಅಂತ ನೀನು ಹೇಳ್ಕೊಳ್ಳೋದಕ್ಕಾಗತ್ತಾ? ಆ ಮಗುನ ನಿನ್ನ ಗಂಡನ ಮುಂದೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕಾಗತ್ತಾ? ಒಂದು ತಿಳ್ಕೊ ಪದ್ಮ, ಯಾವುದೇ ಗಂಡಸಾಗಲಿ ತನ್ನ ಹೆಂಡತಿ ಬಂಜೆಯಾಗಲಿ ಮಕ್ಕಳಾಗದೇ ಇದ್ರೂ ಸಹಿಸ್ಕೊಳ್ತಾನೆ. ಆದರೆ ಇನ್ನೊಬ್ಬನ ಮಗುವಿನ ತಾಯಿ ಆಗಿದ್ದಾಳೆ ಅಂದರೆ ಅದನ್ನು ಯಾವತ್ತೂ ಸಹಿಸ್ಕೊಳ್ಳಲ್ಲ ಕಣೆ. ನಿನ್ನ ಗಂಡನಿಗೆ ಈ ವಿಷಯ ಏನಾದರೂ ಗೊತ್ತಾಯಿತು ಅಂದರೆ ನಿನ್ನ ಸಂಸಾರದ ಸುಖನೇ ಹಾಳಾಗೋಗ್ಬಿಡುತ್ತೆ. ಯಾಕಮ್ಮ ಹಾಳಾಗುತ್ತೆ? ನನ್ನ ವಿಷಯ ಪೂರ್ತಿಯಾಗಿ ಗೊತ್ತಾದ್ಮೇಲೆ ತಾನೆ ಮಾಧವ್ ನನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದು. ಮಗು ಸತ್ತಿದೆ ಅಂತ ನನಗೆ ಸುಳ್ಳು ಹೇಳಿ ಹೇಗೆ ನಂಬಿಸಿದ್ರೋ ಹಾಗೆ ನೀವು ಅವ್ರಿಗೂ ಸುಳ್ಳು ಹೇಳಿರ್ತೀರ. ಈಗ ಮಗು ಬದುಕಿದೆ ಅಂದರೆ ಅವ್ರ ಸಂತೋಷ ಹೇಗೆ ಹಾಳಾಗುತ್ತೆ? ಅಲ್ಲೇನಮ್ಮ ನೀನು ತಪ್ಪು ತಿಳ್ಕೊಂಡಿರೋದು. ಯಾವುದೇ ವ್ಯಕ್ತಿಯಾಗಲಿ ತನ್ನ ಜೀವನದಲ್ಲಿ ನಡೆದ ಕೆಟ್ಟ ಘಟನೆಗಳನ್ನ ಮರೆಯೋದಕ್ಕೆ ಪ್ರಯತ್ನ ಪಡ್ತಾನೆ. ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ದೂರ ಇಡೋದಕ್ಕೆ ಟ್ರೈ ಮಾಡ್ತಾನೆ. ಮಾಧವ ನಿನ್ನ ಜೀವನದಲ್ಲಿ ನಡೆದ ಕೆಟ್ಟ ಘಟನೆಗಳನ್ನ ಮರ್ತಿದ್ದಾನೆ. ಈಗ ಇದ್ದಕ್ಕಿದ್ದಾಗೆ ಯಾವುದೋ ಒಂದು ಮಗು ಬಂದು ತನ್ನ ಹೆಂಡತಿನ ಅಮ್ಮ ಅಂತ ಕರೆದ್ರೆ ಅವನು ಹೇಗಮ್ಮ ಸಹಿಸ್ಕೊಳ್ತಾನೆ? ಯಾವನೋ ಅಯೋಗ್ಯನ ಹುಟ್ಟಿದ ಮಗು ತನ್ನ ಮನೆಯಲ್ಲೇ, ಅದು ತನ್ನ ಕಣ್ಣೆದುರಿಗೆ ಓಡಾಡ್ತಾ ಇದ್ರೆ ನಿನ್ನ ಚರಿತ್ರೆ ಎಲ್ಲ ಅವನಿಗೆ ನೆನಪಾಗೋದಿಲ್ವಾ? ಅವನ ಮನಸ್ಸಿಗೆ ನೋವಾಗೋದಿಲ್ವಾ? ನೆಮ್ಮದಿ ಹಾಳಾಗೋದಿಲ್ವಾ? ನೀನೇ ಹೇಳು ಪದ್ಮ. ಅಪ್ಪ, ನನ್ಗದೆಲ್ಲ ಒಂದು ಗೊತ್ತಾಗಲ್ಲ. ನನಗೂ ನಮ್ಮ ಮನೆಯವ್ರಿಗೂ ಮಗು ವಿಷಯದಲ್ಲಿ ಸುಳ್ಳು ಹೇಳಿದ್ದು ನೀವು, ವಿಷಯ ಮುಚ್ಚಿಟ್ಟು ಮದುವೆ ಮಾಡಿದ್ದು ನೀವು. ತಪ್ಪೆಲ್ಲ ನೀವು ಮಾಡಿ ಅದ್ರ ಶಿಕ್ಷೆನ ನಾನು ಅನುಭವಿಸ್ಬೇಕು ಅಂದ್ರೆ ಹೇಗಪ್ಪ? ನೀವೇನ್ ಮಾಡ್ತಾರೋ ನನಗೆ ಗೊತ್ತಿಲ್ಲಪ್ಪ. ನೀವು ಮಾಡಿರೋ ತಪ್ಪನ್ನ ನೀವೇ ಸರಿ ಮಾಡಿ ನನ್ನ ಮಗುನ ನನ್ನ ಮಡ್ಲಿಕ್ಕೆ ಹಾಕ್ಬೇಕು ಅಷ್ಟೇ. ಹಠ ಮಾಡಬೇಡ ಪದ್ಮ, ನಾನು ಹೇಳೋ ಮಾತನ್ನು ಕೇಳಮ್ಮ. ಕೇಳಲ್ಲಪ್ಪ, ನಾನು ಯಾರ ಮಾತನ್ನು ಕೇಳಲ್ಲ. ನಾನ್ ಚೆನ್ನಾಗಿರ್ಬೇಕು ಅಂದ್ರೆ ನೀವುಗಳು ನನ್ನ ಮಾತನ್ನು ಕೇಳಬೇಕು. ಅಪ್ಪ, ನಿಮ್ಮ ಮಗಳು ಸಂತೋಷವಾಗಿರ್ಬೇಕು ಅಂದ್ರೆ ನೀವು ಇದಕ್ಕೊಂದು ವ್ಯವಸ್ಥೆ ಮಾಡಲೇಬೇಕು. ಅಪ್ಪ, ನನ್ನ ಮಗು ಬೇಕು, ನನ್ನ ಮಗು ನನಗೆ ಬೇಕು. ಮಗು ಇಲ್ಲಾಂದ್ರೆ ನಾನು ಜೀವಂತವಾಗಿರಲ್ಲ. ಅಂದ್ರೆ ನಾನು ಜೀವಂತವಾಗಿರ್ಬೇಕು ಅಂದ್ರೆ ಮಗು ಬೇಕು. ಒಂದ್ ವೇಳೆ ನಾ ಬದುಕಿದ್ರು ನನ್ನ
ಮಗು ಬಗ್ಗೆ ನಾನು ತಲೆ ಕೆಡಿಸ್ಕೊಂಡು ಹುಚ್ಚಿ ಥರ ಬದುಕ್ತೀನಿ. ನಾಳೆ ನಾವು ನಿಮ್ಮ ಮನೆಗೆ ಬರ್ತೀವಿ. ಅಳಿಯನ ಜೊತೆ ಮಾತಾಡಿ ವಿಚಾರದಲ್ಲಿ ಏನಾದರೂ ನಿರ್ಧಾರ ನನ್ನ ಮಗು ಬೇಕಪ್ಪ, ನನ್ನ ಮಗುನ ಬೇಕು. ನಿಮ್ಗೊಂದು ವಿಷಯ ಹೇಳ. ಹೇಳಿ. ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಕೊಂಡ್ರೆ ಈ ಪ್ರಪಂಚ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಿಮ್ಮ ಅಳಿಯ ಮಾತ್ರ ಕರಿಕೋಟ್ ಹಾಕೊಂಡ್ಬಿಟ್ಟ ಅಂದರೆ ಇಡೀ ಪ್ರಪಂಚನೇ ಮರೆತು ಬಿಡ್ತಾನೆ. ಅಷ್ಟೇ ಏನೋ ಅಪ್ಪ ಅಮ್ಮ ಹೆಂಡತಿ ಯಾರೋ ಜ್ಞಾಪಕ ಬರಲ್ಲ ಅವನಿಗೆ. ಹಾಗಾದರೆ ಇವತ್ತು ನಮಗೆ ನಮ್ಮ ಅಳಿಯ ಸಿಗಲ್ಲ ಅನ್ನೋ ಹಂಗಾಯ್ತು. ನಿಮ್ಮ ಅಳಿಯ ಸಿಗ್ತಾನೋ ಇಲ್ವೋ, ನನ್ನ ಹೆಂಡತಿ ಸೊಸೆ ಮಾಡೋ ರುಚಿಯಾದ ಊಟ ಅಂತೂ ಸಿಕ್ಕೇ ಸಿಗುತ್ತೆ. ಭರ್ಜರಿಯಾಗಿ ಊಟ ಮಾಡ್ಕೊಂಡು ಹೋಗಿವ್ರಂತೆ. ಒಂದು ನಿಮಿಷ, ಅತ್ತೆ ಸೊಸೆವು ಸೇರಿಕೊಂಡು ಅಡುಗೆ ಮನೇಲಿ ಅದು ಏನು ಪ್ರಯೋಗ ನಡೆಸ್ತಾ ಇದ್ದಾರೋ ನೋಡ್ಕೊಂಬಂದಿರ್ತೀನಿ. ಹೋಗಿ ಬನ್ನಿ. ಅಳಿಯಂದ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂದರೆ ಅವರೇ ಇಲ್ವಲ್ರಿ, ಈಗ ಏನು ಮಾಡೋದು? ಏನು ಮಾಡೋದು? ಅಳಿಯಂದ್ರ ಬರೋವರೆಗೂ ಕಾಯೋದು, ಇಲ್ಲಾಂದರೆ ಅಳಿಯಂದ್ರನ್ನ ಭೇಟಿ ಮಾಡೋದಕ್ಕೆ ಇನ್ನೊಂದು ದಿವಸ ಬರೋದು. ಆದರೆ ಅಲ್ಲಿವರೆಗೂ ಪದ್ಮ ಸಹನೆಯಿಂದ ಕಾಯ್ತಾಳ. ಕಮಲು, ಮಗು ನೋಡೆ ಎಷ್ಟು ಮುದ್ದಾಗಿದೆ. ಹೇ ಬರೋ, ಬಾ ಪುಟ್ಟ, ಬಾ ಚಿನ್ನ. ಇದ್ಯಾಕೆ ಮಾವ ಶಾಕ್ ಆಗ್ಬಿಟ್ರಿ? ಈ ಮಗುನ್ ನೋಡಿದಕ್ಕ ಅಥವಾ ಇದ್ರ ತಂದೆನ್ ನೋಡಿದಕ್ಕ? ಸುಂದರ, ಏನಿದೆಲ್ಲ? ಯಾರ್ದಿ ಮಗು? ಪರವಾಗಿಲ್ಲ ಮಾವ, ಜೋರಾಗೆ ಮಾತಾಡಿ, ನಿಮ್ಮ ಬೀಗರು ಕೇಳಿಸ್ಕೊಂಡ್ಲಿ. ಹೆಂಗಿದನ್ ಮಾವ ನಿಮ್ಮ ಮೊಮ್ಮಗ? ತುಂಬ ಮುದ್ದಾಗಿದ್ದಾನಲ್ಲ? ಎಷ್ಟೇ ಆದರೂ ನಿಮ್ಮ ವಂಶದ ಕುಡಿತಾನೆ. ಸುಂದರ, ಏನಿದು? ಏನಿ ಹುಡುಗಾಟ? ಹುಡುಗಾಟನೇ. ನನಗೆ ನಿಮ್ಮ ಮಗಳಿಗೆ ಸ್ವಲ್ಪ ಪ್ರೀತಿ ಜಾಸ್ತಿಯಾಗಿ ಒಂದು ಸಣ್ಣ ಹುಡುಗಾಟ ಆಡಿದ್ವಿ. ಅದಕ್ಕೆ ಈ ಹುಡುಗ ಹುಟ್ಬಿಟ್ಟ. ಹಾಗಂತ ನಾನು ಈ ಮಗು ಜೀವನದಲ್ಲಿ ಹುಡುಗಾಟ ಆಡಬಾರ್ದಲ್ವಾ? ಅದಕ್ಕೆ ಇವನನ್ನ ಈ ಮನೆ ಕರ್ಕೊಂಬಂದೆ. ಮಗನೇ, ಅವರು ನಿಮ್ಮ ಅಜ್ಜಿ ತಾತ ಕಣೋ, ನಿನ್ನ ತುಂಬಾ ಮುದ್ದು ಮಾಡ್ತಾರೆ. ಬಾ, ಅವ್ರ ಹತ್ರ ಹೋಗೋಣ. ಬೇಡ ಸುಂದರು, ನನ್ನ ಹತ್ರ ಆಟ ಆಡಬೇಡ. ಮರ್ಯಾದೆಯಾಗಿ ಮಗುನ್ ಕರ್ಕೊಂಡು ಆಚೆ ಹೊರಟೋಗು, ಇಲ್ಲ ಅಂದ್ರೆ. ಅರೆ ಸುಂದ್ರು, ಹಲೋ ಟಿ. ನಿನ್ನೆ ಯಾವಾಗ ಬಂದೆ? ಈಗ ತಾನೇ ಬಂದೆ. ಸುಂದ್ರು, ಹಲೋ ಅಂಕಲ್. ಏನಪ್ಪ ತುಂಬ ಅಪರೂಪ ಆಗಿಬಿಟ್ಟೆ. ಅಂದಾಗೆ ಅವತ್ತು ನೀನು ಕರ್ಕೊಂಡು ಬಂದಿದ್ದು ಮಗು ಇದೆ ತಾನೇ? ಹೌದು ಅಂಕಲ್. ಮಗು ತುಂಬ ಮುದ್ದಾಗಿದೆಯಪ್ಪ.
ಇಂಥ ಪಾಪದ ಮಗುಗೆ ಜೀವನ ಕೊಟ್ಟ ನೀನು ಗ್ರೇಟ್ ಗ್ರೇಟ್ ಕಡೆಯ. ಅಯ್ಯೋ ಏನು ಹಾಗೆ ನಿಂತಿದೆಯಲ್ಲ, ಬಾ ಕುತ್ಕೋ, ಬಾ ಬಾ ಕುತ್ಕೋ. ಅಂದ ಹಾಗೆ ಬೇಗ್ರೆ, ನಿಮ್ಮ ಸೋದರಳಿಯ ಸುಂದರ ನಿಮಗಿನ ಜಾಸ್ತಿ ನಮಗೆ ಹತ್ರ ಆಗಿಬಿಟ್ಟಿದ್ದಾನೆ. ಇವನು ಒಂದು 4 ದಿವಸ ಬರಲಿಲ್ಲ ಅಂದರೆ ನಮಗೆಲ್ಲ ಏನೋ ಕಳ್ಕೊಂಡಾಗ ಆಗ್ಬಿಡುತ್ತೆ ಅಲ್ವೇನೆ ಗಾಯತ್ರಿ? ಹೌದು, ಈಗ ಇವನು ಬೇರೆ ಯಾರೂ ಅಲ್ಲ, ನಮ್ಮ ಮನೆಯವನೇ ಆಗ್ಬಿಟ್ಟಿದ್ದಾನೆ. ಯಾಕೆ ಹಾಗೆ ನಿಂತ್ಕೊಂಡ್ಬಿಟ್ಟಿ? ಅದೇನ್ ತಿಂದಿದ್ಯೋ ಇಲ್ವೋ ಸ್ವಲ್ಪ ನೋಡ್ಬಿಟ್ಟು ಹಾಲು ಕುಡ್ಸಮ್ಮ. ಈ ಮಗುದೊಂದು ಗೋಳಿನ ಕತೆ ಬೇಗ್ರೆ. ಇದ್ರ ಅಮ್ಮ ಮದ್ವೆಗೆ ಮುಂಚೆನೆ ಅದು ಯಾವನ್ನೋ ಲವ್ ಮಾಡಿಬಿಟ್ಟು ಈ ಮಗುನ ಹೆತ್ತಿದಾಳೆ. ಆಮೇಲೆ ಅದು ಯಾರೋ ಇನ್ನೊಬ್ಬ ಶ್ರೀಮಂತ ಹುಡುಗ ಸಿಕ್ಕ ಅಂತ ಈ ಮಗುನು ಆ ಲವರ್ನು ಬಿಟ್ಬಿಟ್ಟು ಅವನ ಮದುವೆಯಾಗಿ ಹೋಗಿದ್ದಾಳೆ. ಎಂಥ ಕೆಟ್ಟ ತಾಯಿ. ಅಯ್ಯೋ ಆಂಟಿ, ಆ ಮಗುವಿನ ತಾಯಿ ಮಾತ್ರ ಕೆಟ್ಟವಳಲ್ಲ, ಆ ಹುಡುಗಿ ತಂದೆ ಅವಳಿಗಿಂತ ದೊಡ್ಡ ಕಟುಕ. ಹೌದೇನೋ? ಇದ್ಯಾವುದು ಹೊಸ ಕತೆ? ಮತ್ತೆ ಅವತ್ತು ನೀನು ನಂಗೆ ಹೇಳಲೇ ಇಲ್ಲ. ಇವತ್ತು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಆಂಟಿ. ಒಳ್ಳೆ ರೀತಿಲೋ ಕೆಟ್ಟ ರೀತಿಲೋ ಒಟ್ಟಿನಲ್ಲಿ ಮಗು ಅಂತೂ ಹುಟ್ಬಿಡ್ತು. ಆದರೆ ಆ ಮಗುವಿನ ತಾಯಿಗೆ ಮತ್ತೆ ಅವ್ರ ಮನೆಯವ್ರಿಗೆ ಆ ಮಗುವಿಂದ ಮುಕ್ತಿ ಬೇಕಿತ್ತಲ್ವಾ? ಅದಕ್ಕೆ ಆ ಹುಡುಗಿ ತಂದೆ ಏನು ಮಾಡ್ದ ಗೊತ್ತಾ? ಏನು ಮಾಡ್ದ ಸುಂದರ್? ಅರ್ಧ ರಾತ್ರಿಲಿ ಕುರಿಯೋ ಚಳಿಲಿ ಆಗ್ತಾನೆ ಹುಟ್ಟಿರೋ ಆ ಮಗುನ ಎತ್ಕೊಂಡು ಮನೆಯಿಂದ ಆಚೆ ಹೊರಟ. ಏನು? ಅರ್ಧ ರಾತ್ರಿ ಕೊರಿಯೋ ಚಳಿಲಿ ಅದು ಆಗ್ತಾನೆ ಹುಟ್ಟಿದ ಮಗುನ ಕರ್ಕೊಂಡು ಹೊರಗಡೆ ಹೋದ್ರ? ಅಷ್ಟೇ ಅಲ್ಲ ಆಂಟಿ, ಆ ಮಗುನ ಯಾರೂ ಇಲ್ದಿರೋ ಪಾಳು ಜಾಗ ತಗೊಂಡು ಹೋಗಿ ಅಲ್ಲೇ ಇಟ್ಬಿಟ್ಟು ಕೈ ಕೊಡ್ಕೊಂಡ್ಬಂದ್ಬಿಟ್ಟ. ಅಯ್ಯೋ ಅವನ ಮನೆ ಹಾಳಾಗ. ಇಂಥ ಕಟುಕರು ಇರ್ತಾರ ಈ ಪ್ರಪಂಚದಲ್ಲಿ. ನೋಡಿದ್ರ ಬಿಗ್ರೆ, ಹುಟ್ಟಿದ ಮಗುನ ಅರ್ಧ ರಾತ್ರಿಲಿ ಅನಾಥವಾಗಿ ಹಾಗೆ ಹೊರಗಡೆ ಬಿಟ್ಟು ಬರ್ತಾರೆ ಅಂತಂದ್ರೆ ಅವನು ಎಂಥ ರಾಕ್ಷಸ ಇರಬೇಕು. ಪಾಪ ಆ ತಂದೆ ಪರಿಸ್ಥಿತಿ ಹೇಗಿತ್ತೋ ಏನೋ. ಮಗಳ ಜೀವನ ಚೆನ್ನಾಗಿರ್ಲಿ ಅಂತ ಹಾಗೆ ಮಾಡಿರ್ಬೋದಲ್ಲ. ಅವನು ಇನ್ನೆಂಥ ತಂದೆ ಇರಬೇಕು. ಅಲ್ಲ, ಮದ್ವೆಗೆ ಮುಂಚೆ ಮಗುನ್ ಹೆತ್ತಿದಾಳಲ್ಲ ಆ ಹುಡುಗಿ, ಅವಳೆಷ್ಟು ನಾಚಿಗೆಟ್ಟಿರ್ಬೇಕು. ಅಬ್ಬಬ್ಬಬ್ಬಬ್ಬ, ಎಂಥ ಅಸಹ್ಯದ ಜನಗಳಿರ್ತಾರಪ್ಪ. ಕಾಲ ತುಂಬಾ ಕೆಟ್ಟೋಯ್ತು. ಇಲ್ಲ ಅತ್ತೆ, ಕಾಲ ಕೆಟ್ಟೋಗಿಲ್ಲ, ಜನ ಕೆಟ್ಟು ಹೋಗಿದ್ದಾರೆ. ಇನ್ನೊಬ್ಬರ ಅಸಹಾಯಕತೆನ ದುರುಪಯೋಗ ಪಡಿಸ್ಕೊಳ್ಳೋ ಕೆಟ್ಟ ಜನ ಹುಟ್ಕೊಂಡಿದ್ದಾರೆ. ಅಂಥ ಕೆಟ್ಟ ಜನರಿಗೆ ಯಾವತ್ತೂ ಒಳ್ಳೆಯದಾಗಲ್ಲ. ಅವರು ಮಾಡಿದ ಕರ್ಮ ಅವರನ್ನು ಸುಟ್ಟೇ ಸುಡುತ್ತೆ. ಏನೇ ಆಗಲಿ, ನಮ್ಮ ಸುಂದರನ ಗುಣಗಳನ್ನು ಮೆಚ್ಕೋಬೇಕು.
ಅಂಥ ಕೆಟ್ಟ ಜನರಿಗೆ ಬೇಡವಾದಂಥ ಪಾಪದ ಮಗುನ ತಂದು ಸಾಕ್ತಾ ಇದ್ದಾನಲ್ಲ, ಬೇಷ್. ನಾನು ನಿನ್ನ ಬಗ್ಗೆ ಹೆಮ್ಮೆ ಪಡ್ತೀನಿ ಅಯ್ಯ ಸುಂದರ್. ಥ್ಯಾಂಕ್ ಯು ಅಂಕಲ್. ಅಯ್ಯೋ ನಾನು ನೋಡಿ ಏನೇನೋ ವಿಷಯದ ಬಗ್ಗೆ ಮಾತಾಡ್ತಾ ಮಾಡಬೇಕಾದ ಕೆಲಸನೇ ಮರ್ತಿದ್ದೀನಿ ರೀ. ಬನ್ನಿರಿ, ನೀವು ಕೈಕಾಲು ಮುಖ ತೊಳ್ಕೊಂಡು ಊಟಕ್ಕೆ ಬನ್ನಿ. ಬನ್ನಿ, ಸ್ವಲ್ಪ ಹೆಲ್ಪ್ ಮಾಡಿ. ಪದ್ಮ ಕರ್ಕೊಂಬಮ್ಮ. ಮಾವ, ಅತ್ತೆ, ಪದ್ಮ, ಅಪರೂಪಕ್ಕೆ ನಾವೆಲ್ಲ ಒಟ್ಟಿಗೆ ಕೂತು ಊಟ ಮಾಡೋಂಥ ಚಾನ್ಸ್ ಸಿಕ್ಕಿದೆ. ಟೈಮ್ ವೇಸ್ಟ್ ಮಾಡಬಾರ್ದಲ್ವಾ? ಬನ್ನಿ. ಸುಂದ್ರ, ಬಂದೆ ಆಂಟಿ. ಪ್ಲೀಸ್ ಬೇಗ ಬನ್ನಿ. ಬಾ ಪದ್ಮ.